ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬದುಕಿಗೆ ಬೆಲೆಯೇ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥವೇ ಇರುತ್ತಿರಲಿಲ್ಲ. ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ. ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ. ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ. ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳು ಎಂದರೆ ಒಂದು ಅವಮಾನ, ಇನ್ನೊಂದು ಅನುಮಾನ. ಏಕಾಂಗಿಯಾಗಿ ಹೊರಡು, ದಾರಿಯಲ್ಲಿ ಯಾರಾದರೂ ಸಿಗಬಹುದು. ಏನನ್ನು ಬಯಸದೆ ಹೋಗು, ನೀ ಬಯಸಿದ್ದು ನಿನ್ನ ಹುಡುಕಿ ಬರಬಹುದು. ಜೀವನದಲ್ಲಿ ಶ್ವಾಸ ಮತ್ತು ವಿಶ್ವಾಸ ಒಂದೇ ರೀತಿಯ ಪ್ರಾಮುಖ್ಯತೆಯನ್ನು ಪಡೆದಿವೆ. ಶ್ವಾಸ ನಿಂತರೆ ಜೀವನ ಕೊನೆಯಾಗುತ್ತದೆ, ವಿಶ್ವಾಸ ನಿಂತರೆ ಸಂಬಂಧ ಕೊನೆಯಾಗುತ್ತದೆ. ಒಬ್ಬರ ಬಗ್ಗೆ ಒಳ್ಳೆಯದು ಹೇಳದೇ ಇದ್ರೂ ಪರವಾಗಿಲ್ಲ, ಕೆಟ್ಟದಾಗಿ ಮಾತ್ರ ಹೇಳಬೇಡಿ. ಟೈಮ್ ಪಾಸ್ಗೆ ಮಾಡೋ ಕಾಮೆಂಟ್ನಿಂದ ಕೆಲವರ ಜೀವನ ದುರಂತದಲ್ಲಿ ಅಂತ್ಯ ಆಗಬಹುದು. ಯೋಚನೆ ಮಾಡಿ ನಿರ್ಧರಿಸಿ. ಉಪ್ಪಿನಂತಾಗೋಗಿದೆ ನಮ್ಮ ಜೀವನ. ಜನರು ಅವರವರ ರುಚಿಗೆ ತಕ್ಕಂತೆ ನಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಷ್ಟೇ. ಹಾಗೆ ಓದುತ್ತಾ ಇದ್ದಾಗ ನನ್ನ ಗಮನಕ್ಕೆ ಬಂದ ಸಾಲುಗಳಿವು. ಈ ಬದುಕೊಂದು ಸುಂದರ ಕವಿತೆ, ಕಾಲ ಹರಣ ಮಾಡದಿರು, ಮಾಡುತ್ತ ಚಿಂತೆ. ಬರುವುದು ಸಾವಿರಾರು ಅಂತೆ ಕಂತೆ, ಸಿಗಲಾರದು ಈ ಜೀವನ ಮತ್ತೆ ಮತ್ತೆ. ಇದ್ದಷ್ಟು ದಿನ ಸಂತೋಷದಿಂದ ಇರು ನಿನ್ನವರ ಜೊತೆ, ಕಷ್ಟವನ್ನು ಅನುಭವಿಸಿ ಸಾಧಿಸು ಮಿಂಚಿನಂತೆ. ಆವಾಗ ನಿನ್ನ ಬದುಕು ಆಗುವುದು ದಂತಕತೆ. ದುರ್ಬಲತೆ ಆವರಿಸಿದಷ್ಟು ಬದುಕು ದುರ್ಬಲವಾಗುತ್ತದೆ. ಭತ್ತದ ಚೈತನ್ಯ ಪುಡಿದಷ್ಟು ಬದುಕು ಸುಂದರ ತಾಣವಾಗುತ್ತದೆ. ಕಷ್ಟಗಳು ಬಂದಷ್ಟು ಬದುಕು ತೇಯ್ದ ಗಂಧವಾಗಿ ಗಮಿಸುತ್ತದೆ. ಗುರಿ ಗುಪ್ತವಾಗಿರಲಿ, ಸಾಧನೆ ಸತತವಾಗಿರಲಿ. ವಿಶ್ವವನ್ನೇ ಮರೆತರು ವಿಶ್ವಾಸವನ್ನು ಮರೆಯದಿರು. ಯಾವಾಗಲೂ ಏನಾದರೂ ಪ್ರಯತ್ನ ಮಾಡ್ತಾ ಇರು. ಗೆದ್ದರೆ ನಮ್ಮ ಮನೆಯವರು ಸಂತೋಷ ಪಡ್ತಾರೆ, ಸೋತರೆ ಪಕ್ಕದ ಮನೆಯವರು ಸಂತೋಷ ಪಡ್ತಾರೆ. ಅವಮಾನ ಎಷ್ಟೇ ಇರಲಿ, ಸಾಧನೆ ಮಾಡೋ ಗುರಿ ಹೊಂದಿರಲಿ. ತುಳಿಯೋರು ಎಷ್ಟೇ ಜನ ಇರಲಿ, ಒಳ್ಳೆಯ ಮನಸ್ಸು ನಿನ್ನಲ್ಲಿ ಇರಲಿ. ನೆನಪಿರಲಿ, ಆತ್ಮಾಭಿಮಾನ ಇರೋರು ಹಸಿವಾದರೂ ತಡೆದುಕೊಳ್ಳುತ್ತಾರೆ, ಆದರೆ ಅವಮಾನ ಮಾತ್ರ ಸಹಿಸಿಕೊಳ್ಳುವುದಿಲ್ಲ. ನಾವು ಎಲ್ಲರಿಗೂ ಒಳ್ಳೆಯವರಾಗಬೇಕಿಲ್ಲ, ಆದರೆ ನಂಬಿದವರ ಪಾಲಿಗೆ ಅತ್ಯುತ್ತಮರೆನಿಸಿಕೊಳ್ಳಬೇಕು. ನೀನು ನಮ್ಮವನು ಅಂತ ಮಾತಲ್ಲಿ ಯಾರು ಬೇಕಾದರೂ ಹೇಳ್ತಾರೆ, ಆದರೆ ಕಷ್ಟ ಬಂದಾಗಲೇ ಗೊತ್ತಾಗೋದು ನಿಜವಾಗಿಯೂ ನಮ್ಮ ಜೊತೆಗಿರುವವರು ಯಾರು ಅಂತ. ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿಕೆ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವು ಕೊಡುತ್ತದೆ. ನೆನಪಿರಲಿ, ನಂಬಿಕೆ ಓದುವುದಕ್ಕೆ 3 ಅಕ್ಷರಗಳೇ ಇರಬಹುದು, ಆದರೆ ಅದನ್ನು ಸಂಪಾದಿಸುವುದು ತುಂಬ ಕಷ್ಟ, ಏಕೆಂದರೆ ಅದು ಹಣಕ್ಕಿಂತಲೂ ದುಬಾರಿಯಾಗಿದೆ. ಸ್ನೇಹ ಮತ್ತು ನಂಬಿಕೆ ಜೀವನದಲ್ಲಿ ತುಂಬ ಅತ್ಯಮೂಲ್ಯವಾದದ್ದು. ಅದನ್ನು ಯೋಗ್ಯತೆ ಇದ್ದವರಿಗೆ ಮಾತ್ರ ಕೊಡಿ.